ಸದ್ಯಕ್ಕೆ ವಾಪಸ್ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಯಾವಾಗ ಆ ಮುನ್ಸೂಚನೆಗಳು ಸಿಕ್ತೋ, ಜೊತೆಯಲ್ಲಿ ಪಕ್ಕ ಅನ್ನುವಂಥದ್ದು ಗೊತ್ತಾಯ್ತೋ, ಆ ನಂತರದಲ್ಲಿ ದೆಹಲಿಯಿಂದ ಡಿಕೆ ಸುರೇಶ್ ವಾಪಸ್ ಆದ್ರು. ವಾಪಸ್ ಆದ ನಂತರದಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿಲ್ಲ, ಬದಲಾಗಿ ಮೌನದಿಂದಲೇ ವಾಪಸ್ ತೆರಳಿದ್ದಾರೆ. ಸಿಎಂ ಆಗಬೇಕು, ಆಗಲೇಬೇಕು, ಕೊಟ್ಟ ಮಾತನ್ನ ನಿಭಾಯಿಸಬೇಕು ಅನ್ನುವಂಥದ್ದನ್ನ ಹಿಂದೆಯೂ ಕೂಡ ಅನೇಕ ಬಾರಿ ಮೆನ್ಷನ್ ಮಾಡ್ತಾ ಇದ್ರು. ಡಿಕೆ ಸುರೇಶ್ ಕೂಡ ಯಾವ ಮಾತುಕತೆ ಆಗಿರುತ್ತೆ, ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಮಾತುಕತೆಗಳಾಗಿರುತ್ತೆ ಅದನ್ನ ನೆನಪಿಸಿಕೊಂಡು ಆ ರೀತಿ ನಡೆದ್ರೆ ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತಾಡಿದ್ರು ಡಿಕೆ ಸುರೇಶ್. ಆ ನಂತರದಲ್ಲಿ ನಿನ್ನೆ ನಡೆದಂತಹ ಬೆಳವಣಿಗೆ, 7-8 ಗಂಟೆಗಳ ಸುದೀರ್ಘ ಚರ್ಚೆ, ಇದೆಲ್ಲವನ್ನು ಮುಗಿಸಿ ಆ ನಂತರದಲ್ಲಿ ಡಿಕೆ ಸುರೇಶ್ ಈಗ ವಾಪಸ್ ತೆರಳಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಆದರೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ, ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಂತೋಷದಿಂದ ಇರುವಂತೆ ಕಾಣಿಸ್ತಾ ಇದೆ. ಸಿಹಿ ಸುದ್ದಿನೇ ಸಿಕ್ಕಿರೋದ್ರಿಂದ ಮುಂದೆ ಏನಾಗುತ್ತೆ ಬೆಳವಣಿಗೆಗಳು ಕಾದು ನೋಡ್ಬೇಕು. ಸದ್ಯಕ್ಕೆ ವಾಪಸ್ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಯಾವಾಗ ಆ ಮುನ್ಸೂಚನೆಗಳು ಸಿಕ್ತೋ, ಜೊತೆಯಲ್ಲಿ ಪಕ್ಕ ಅನ್ನುವಂಥದ್ದು ಗೊತ್ತಾಯ್ತೋ, ಆ ನಂತರದಲ್ಲಿ ದೆಹಲಿಯಿಂದ ಡಿಕೆ ಸುರೇಶ್ ವಾಪಸ್ ಆದ್ರು. ವಾಪಸ್ ಆದ ನಂತರದಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿಲ್ಲ, ಬದಲಾಗಿ ಮೌನದಿಂದಲೇ ವಾಪಸ್ ತೆರಳಿದ್ದಾರೆ. ಸಿಎಂ ಆಗಬೇಕು, ಆಗಲೇಬೇಕು, ಕೊಟ್ಟ ಮಾತನ್ನ ನಿಭಾಯಿಸಬೇಕು ಅನ್ನುವಂಥದ್ದನ್ನ ಹಿಂದೆಯೂ ಕೂಡ ಅನೇಕ ಬಾರಿ ಮೆನ್ಷನ್ ಮಾಡ್ತಾ ಇದ್ರು. ಡಿಕೆ ಸುರೇಶ್ ಕೂಡ ಯಾವ ಮಾತುಕತೆ ಆಗಿರುತ್ತೆ, ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಮಾತುಕತೆಗಳಾಗಿರುತ್ತೆ ಅದನ್ನ ನೆನಪಿಸಿಕೊಂಡು ಆ ರೀತಿ ನಡೆದ್ರೆ ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತಾಡಿದ್ರು ಡಿಕೆ ಸುರೇಶ್. ಆ ನಂತರದಲ್ಲಿ ನಿನ್ನೆ ನಡೆದಂತಹ ಬೆಳವಣಿಗೆ, 7-8 ಗಂಟೆಗಳ ಸುದೀರ್ಘ ಚರ್ಚೆ, ಇದೆಲ್ಲವನ್ನು ಮುಗಿಸಿ ಆ ನಂತರದಲ್ಲಿ ಡಿಕೆ ಸುರೇಶ್ ಈಗ ವಾಪಸ್ ತೆರಳಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಆದರೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ, ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಂತೋಷದಿಂದ ಇರುವಂತೆ ಕಾಣಿಸ್ತಾ ಇದೆ. ಸಿಹಿ ಸುದ್ದಿನೇ ಸಿಕ್ಕಿರೋದ್ರಿಂದ ಮುಂದೆ ಏನಾಗುತ್ತೆ ಬೆಳವಣಿಗೆಗಳು ಕಾದು ನೋಡ್ಬೇಕು. ಸದ್ಯಕ್ಕೆ ವಾಪಸ್ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಯಾವಾಗ ಆ ಮುನ್ಸೂಚನೆಗಳು ಸಿಕ್ತೋ, ಜೊತೆಯಲ್ಲಿ ಪಕ್ಕ ಅನ್ನುವಂಥದ್ದು ಗೊತ್ತಾಯ್ತೋ, ಆ ನಂತರದಲ್ಲಿ ದೆಹಲಿಯಿಂದ ಡಿಕೆ ಸುರೇಶ್ ವಾಪಸ್ ಆದ್ರು. ವಾಪಸ್ ಆದ ನಂತರದಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿಲ್ಲ, ಬದಲಾಗಿ ಮೌನದಿಂದಲೇ ವಾಪಸ್ ತೆರಳಿದ್ದಾರೆ. ಸಿಎಂ ಆಗಬೇಕು, ಆಗಲೇಬೇಕು, ಕೊಟ್ಟ ಮಾತನ್ನ ನಿಭಾಯಿಸಬೇಕು ಅನ್ನುವಂಥದ್ದನ್ನ ಹಿಂದೆಯೂ ಕೂಡ ಅನೇಕ ಬಾರಿ ಮೆನ್ಷನ್ ಮಾಡ್ತಾ ಇದ್ರು. ಡಿಕೆ ಸುರೇಶ್ ಕೂಡ ಯಾವ ಮಾತುಕತೆ ಆಗಿರುತ್ತೆ, ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಮಾತುಕತೆಗಳಾಗಿರುತ್ತೆ ಅದನ್ನ ನೆನಪಿಸಿಕೊಂಡು ಆ ರೀತಿ ನಡೆದ್ರೆ ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತಾಡಿದ್ರು ಡಿಕೆ ಸುರೇಶ್. ಆ ನಂತರದಲ್ಲಿ ನಿನ್ನೆ ನಡೆದಂತಹ ಬೆಳವಣಿಗೆ, 7-8 ಗಂಟೆಗಳ ಸುದೀರ್ಘ ಚರ್ಚೆ, ಇದೆಲ್ಲವನ್ನು ಮುಗಿಸಿ ಆ ನಂತರದಲ್ಲಿ ಡಿಕೆ ಸುರೇಶ್ ಈಗ ವಾಪಸ್ ತೆರಳಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಆದರೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ, ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಂತೋಷದಿಂದ ಇರುವಂತೆ ಕಾಣಿಸ್ತಾ ಇದೆ. ಸಿಹಿ ಸುದ್ದಿನೇ ಸಿಕ್ಕಿರೋದ್ರಿಂದ ಮುಂದೆ ಏನಾಗುತ್ತೆ ಬೆಳವಣಿಗೆಗಳು ಕಾದು ನೋಡ್ಬೇಕು. ಸದ್ಯಕ್ಕೆ ವಾಪಸ್ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಯಾವಾಗ ಆ ಮುನ್ಸೂಚನೆಗಳು ಸಿಕ್ತೋ, ಜೊತೆಯಲ್ಲಿ ಪಕ್ಕ ಅನ್ನುವಂಥದ್ದು ಗೊತ್ತಾಯ್ತೋ, ಆ ನಂತರದಲ್ಲಿ ದೆಹಲಿಯಿಂದ ಡಿಕೆ ಸುರೇಶ್ ವಾಪಸ್ ಆದ್ರು. ವಾಪಸ್ ಆದ ನಂತರದಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿಲ್ಲ, ಬದಲಾಗಿ ಮೌನದಿಂದಲೇ ವಾಪಸ್ ತೆರಳಿದ್ದಾರೆ. ಸಿಎಂ ಆಗಬೇಕು, ಆಗಲೇಬೇಕು, ಕೊಟ್ಟ ಮಾತನ್ನ ನಿಭಾಯಿಸಬೇಕು ಅನ್ನುವಂಥದ್ದನ್ನ ಹಿಂದೆಯೂ ಕೂಡ ಅನೇಕ ಬಾರಿ
ಮೆನ್ಷನ್ ಮಾಡ್ತಾ ಇದ್ರು. ಡಿ.ಕೆ. ಸುರೇಶ್ ಕೂಡ ಯಾವ ಮಾತುಕತೆ ಆಗಿರುತ್ತೆ, ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಮಾತುಕತೆಗಳಾಗಿರುತ್ತೆ ಅದನ್ನ ನೆನಪಿಸಿಕೊಂಡು ಆ ರೀತಿ ನಡೆದ್ರೆ ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತಾಡಿದ್ರು ಡಿ.ಕೆ. ಸುರೇಶ್. ಆ ನಂತರದಲ್ಲಿ ನಿನ್ನೆ ನಡೆದಂತಹ ಬೆಳವಣಿಗೆ 7-8 ಗಂಟೆಗಳ ಸುದೀರ್ಘ ಚರ್ಚೆ ಇದೆಲ್ಲವನ್ನು ಮುಗಿಸಿ ಆ ನಂತರದಲ್ಲಿ ಡಿ.ಕೆ. ಸುರೇಶ್ ಈಗ ವಾಪಸ್ ತೆರಳಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಆದ್ರೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ, ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಂತೋಷದಿಂದ ಇರುವಂತೆ ಕಾಣಿಸ್ತಾ ಇದೆ. ಸಿಹಿ ಸುದ್ದಿನೇ ಸಿಕ್ಕಿರೋದ್ರಿಂದ ಮುಂದೆ ಏನಾಗುತ್ತೆ ಬೆಳವಣಿಗೆಗಳು ಕಾದ್ ನೋಡ್ಬೇಕು. ಸಿಎಂ ಆಗಲೇಬೇಕು, ಕೊಟ್ಟ ಮಾತನ್ನ ನಿಭಾಯಿಸಬೇಕು ಅನ್ನುವಂಥದ್ದನ್ನ ಹಿಂದೆಯೂ ಕೂಡ ಅನೇಕ ಬಾರಿ ಮೆನ್ಷನ್ ಮಾಡ್ತಾ ಇದ್ರು. ಡಿ.ಕೆ. ಸುರೇಶ್ ಕೂಡ ಯಾವ ಮಾತುಕತೆ ಆಗಿರುತ್ತೆ, ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಮಾತುಕತೆಗಳಾಗಿರುತ್ತೆ ಅದನ್ನ ನೆನಪಿಸಿಕೊಂಡು ಆ ರೀತಿ ನಡೆದ್ರೆ ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತಾಡಿದ್ರು ಡಿ.ಕೆ. ಸುರೇಶ್. ಆ ನಂತರದಲ್ಲಿ ನಿನ್ನೆ ನಡೆದಂತಹ ಬೆಳವಣಿಗೆ 7-8 ಗಂಟೆಗಳ ಸುದೀರ್ಘ ಚರ್ಚೆ ಇದೆಲ್ಲವನ್ನು ಮುಗಿಸಿ ಆ ನಂತರದಲ್ಲಿ ಡಿ.ಕೆ. ಸುರೇಶ್ ಈಗ ವಾಪಸ್ ತೆರಳಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಆದ್ರೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ, ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಂತೋಷದಿಂದ ಇರುವಂತೆ ಕಾಣಿಸ್ತಾ ಇದೆ. ಸಿಹಿ ಸುದ್ದಿನೇ ಸಿಕ್ಕಿರೋದ್ರಿಂದ ಮುಂದೆ ಏನಾಗುತ್ತೆ ಬೆಳವಣಿಗೆಗಳು ಕಾದ್ ನೋಡ್ಬೇಕು. ಸದ್ಯಕ್ಕೆ ವಾಪಸ್ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಯಾವಾಗ ಆ ಮುನ್ಸೂಚನೆಗಳು ಸಿಕ್ತೋ, ಜೊತೆಯಲ್ಲಿ ಪಕ್ಕ ಅನ್ನುವಂಥದ್ದು ಗೊತ್ತಾಯ್ತೋ, ಆ ನಂತರದಲ್ಲಿ ದೆಹಲಿಯಿಂದ ಡಿ.ಕೆ. ಸುರೇಶ್ ವಾಪಸ್ ಆದ್ರು. ವಾಪಸ್ ಆದ ನಂತರದಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿಲ್ಲ, ಬದಲಾಗಿ ಮೌನದಿಂದಲೇ ವಾಪಸ್ ತೆರಳಿದ್ದಾರೆ. ಸಿಎಂ ಆಗಲೇಬೇಕು, ಕೊಟ್ಟ ಮಾತನ್ನ ನಿಭಾಯಿಸಬೇಕು ಅನ್ನುವಂಥದ್ದನ್ನ ಹಿಂದೆಯೂ ಕೂಡ ಅನೇಕ ಬಾರಿ ಮೆನ್ಷನ್ ಮಾಡ್ತಾ ಇದ್ರು. ಡಿ.ಕೆ. ಸುರೇಶ್ ಕೂಡ ಯಾವ ಮಾತುಕತೆ ಆಗಿರುತ್ತೆ, ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಮಾತುಕತೆಗಳಾಗಿರುತ್ತೆ ಅದನ್ನ ನೆನಪಿಸಿಕೊಂಡು ಆ ರೀತಿ ನಡೆದ್ರೆ ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತಾಡಿದ್ರು ಡಿ.ಕೆ. ಸುರೇಶ್. ಆ ನಂತರದಲ್ಲಿ ನಿನ್ನೆ ನಡೆದಂತಹ ಬೆಳವಣಿಗೆ 7-8 ಗಂಟೆಗಳ ಸುದೀರ್ಘ ಚರ್ಚೆ ಇದೆಲ್ಲವನ್ನು ಮುಗಿಸಿ ಆ ನಂತರದಲ್ಲಿ ಡಿ.ಕೆ. ಸುರೇಶ್ ಈಗ ವಾಪಸ್ ತೆರಳಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಆದ್ರೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ, ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಂತೋಷದಿಂದ ಇರುವಂತೆ ಕಾಣಿಸ್ತಾ ಇದೆ. ಸಿಹಿ ಸುದ್ದಿನೇ ಸಿಕ್ಕಿರೋದ್ರಿಂದ ಮುಂದೆ ಏನಾಗುತ್ತೆ ಬೆಳವಣಿಗೆಗಳು ಕಾದ್ ನೋಡ್ಬೇಕು.